ಹೋಗಿದೆ ನೋವಿಂದ. ಅಮಾಯಕನೊಬ್ಬನ ಹಿಡಿದು ತಂದರು ಯಾರನ್ನು ಉಳಿಸುವ ಸಂಚಿಂದ. ನಿನ್ನಯ ಕೊಲೆಯ ಜೊತೆಗವನನ್ನು ಬಲಿ ಮಾಡಿದರು ಹಮ್ಮಿಂದ. ಎಷ್ಟೋ ವರ್ಷದಿ ಸೆರೆಮನೆಯಲ್ಲಿ ಸತ್ತು ಬದುಕಿದ ಸಂತೋಷ. ನ್ಯಾಯಾಲಯದ ಕಟೆಕಟೆಯಲ್ಲಿ ಸತ್ಯವು ಗೆದ್ದಿತು ಸಂತೋಷ. ಕಡುಪಾತಕರ ಕ್ರೂರದಾಟತೆ ಮುಗ್ಧನ ಬದುಕಲು ಚೆಲ್ಲಾಟ. ಆ ಮನೆಯವರಿಗೂ ಬದುಕಿಯು ಸತ್ತಂತಾಗಿದೆ ನಿತ್ಯದ ತೊಳಲಾಟ. ನಮಸ್ಕಾರ, ವಿಚಾರ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಒಂದು ಈ ಪ್ರಕರಣ ನಿಮಗೆಲ್ಲ ಗೊತ್ತಿರುವಂತೆ ಒಂದು ಸುಕ್ಷೇತ್ರ ಅಂತ ಒಂದು ಅತಿ ದೊಡ್ಡ ಹೆಸರನ್ನು ಪಡೆದಿರುವಂಥ ಒಂದು ಕ್ಷೇತ್ರದ ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೇನೆ. ಸೌಜನ್ಯ ಪ್ರಕರಣದ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿರಬೇಕು. ಈ ಒಂದು ಪ್ರಕರಣದಲ್ಲಿ ಹೊಸ ಅಧ್ಯಾಯ ಎನ್ನುವಂತೆ ಅಲ್ಲಿನ ಶುಚಿ ಕಾರ್ಮಿಕ ಅನ್ನುವಂಥ ವ್ಯಕ್ತಿ ನಾನು ಎಷ್ಟೊಂದು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತೇಳಿ ತಾನಾಗೆ ಮುಂದೆ ಬಂದಿದ್ದಾನೆ. ಒಂದು ರೀತಿ ಸೌಜನ್ಯಳ ಆತ್ಮರೋಧನೆಗೆ, ಅವಳ ನೋವು ಅನುಭವಿಸಿದ ನೋವಿಗೆ ನ್ಯಾಯ ಸಿಗುವಂಥ ಸಮಯ ಬಂದಿದೆ ಅನ್ನುವಂಥದ್ದು ಈಗ ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಓಕೆ, ಅದು ಒಂದು ಮಗ್ಗಲನ್ನು ತೆಗೆದುಕೊಂಡ್ರೆ ಈಗ ನಾ ಮಾತಾಡ್ತಾ ಇರುವಂಥದ್ದು ಮುಖ್ಯವಾಗಿ ಈ ವಿಷಯದ ಬಗ್ಗೆ ನಮ್ಮ ಮಾಧ್ಯಮಗಳು ಏನು ಮಾಡ್ತಾ ಇದ್ದಾವೆ. ಒಬ್ಬ ವ್ಯಕ್ತಿ ತಾನಾಗೇ ಬಂದು ಪೊಲೀಸರಿಗೆ ನಾನು ಊತಿಟ್ಟ ಹೆಣಗಳ ಬಗ್ಗೆ ಮಾಹಿತಿ ಕೊಡ್ತೇನೆ, ನಾನು ಊತಿಟ್ಟ ಹೆಣಗಳ ಬಗ್ಗೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೇಳಿ ಮುಂದೆ ಬಂದಾಗ ಇದು ಯಾವುದೇ ರೀತಿಯ ಮಾಧ್ಯಮಗಳಲ್ಲಿ ಸುದ್ದಿನೇ ಆಗೋದಿಲ್ಲ ಅನ್ನೋದು ಬಹಳ ವಿಚಿತ್ರವಾದ ಸಂಗತಿ. ನಿಮಗೆ ಗೊತ್ತಿರಬೇಕು, ಕನ್ನಡ ಚಲನಚಿತ್ರದ ಖ್ಯಾತ ನಟನೊಬ್ಬ ಒಂದು ಹತ್ಯೆ ಕೇಸಲ್ಲಿ ಭಾಗಿಯಾಗಿದ್ದಾನೆ ಅಂದಾಗ ಕೆಲವೊಂದು ಮಾಧ್ಯಮಗಳು ಎಷ್ಟೊಂದು ಅದರ ಬಗ್ಗೆ ವೈಭವೀಕರಿಸಿದ್ವು ಅಂತ ಅನ್ನೋದು ನಿಮ್ಗೆ ಗೊತ್ತಿರೋಂಥ ವಿಷಯ. ಆರೋಪಿ ಆಗಿರುವಂಥ ವ್ಯಕ್ತಿ ಕೊಲೆಗಾರ ಎನ್ನುವಷ್ಟರ ಮಟ್ಟಿಗೆ ಆತನ ಬಗ್ಗೆ ಬಿಂಬಿಸಕ್ಕೆ ಹೊರಟಿದ್ರಿ. ಕೊಲೆ ಮಾಡುವುದು, ಕಾನೂನನ್ನ ಕೈಗೆ ತೆಗೆದುಕೊಳ್ಳುವುದು ತಪ್ಪು, ಅದನ್ನು ನಾವು ಒಪ್ಕೊಳ್ತೇವೆ. ನೀವು ಸುದ್ದಿ ಮಾಡೋದ್ರ ಬಗ್ಗೆ ನಮಗೆ ಯಾವುದೇ ಒಂದು ರೀತಿಯ ಆಕ್ಷೇಪ ಇಲ್ಲ. ಬಟ್ ಅದನ್ನು ವೈಭವೀಕರಿಸಿದಂಥವರು, ಅದರ ಬಗ್ಗೆ ಮಾತಾಡಿದಂಥವರು ತೀರ್ಪು ಬರೋದಕ್ಕಿಂತ ಮುಂಚೆ ಆ ವ್ಯಕ್ತಿಯ ಬಗ್ಗೆ ನೀವು ಎಷ್ಟೊಂದು ಮಾತಾಡಿದ್ರಿ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಅದಕ್ಕಿಂತ ಮುಂಚೆ ಒಬ್ಬ ಪತ್ರಕರ್ತ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಇರುವಂಥವನು ದರ್ಶನ್ಗೆ ಕನಸಿನಲ್ಲಿ ರೇಣುಕಾ ಸ್ವಾಮಿಯ ಆತ್ಮದ ಕಾಟ ಅನ್ನೋ ಲೆವೆಲ್ಗೆ ಸುದ್ದಿಯನ್ನು ಮಾಡ್ತೀರಿ ನೀವು. ಯಾಕೆ ಸರ್, ಧರ್ಮಸ್ಥಳದ ಬಗ್ಗೆ ಎಷ್ಟೊಂದು ಸುದ್ದಿಗಳು ಬರ್ತಾ ಇದ್ರು, ಒಂದು ಧ್ವನಿ ಕೂಡ ನೀವು ಎತ್ತಕ್ಕಾಗಲ್ಲ. ಅಕ್ಕನವರ್ ತಾವು ಸರ್ ಎಷ್ಟೊಂದೆಲ್ಲ ಮಾತಾಡಿದ್ರಿ ನೀವು. ಯಾಕೆ ಇವತ್ತು ನೀವು ಆಷಾಢ ಭೂತಿತನಕ್ಕೆ ಒಳಗಾಗಿದ್ದೀರಿ ಅನ್ನುವಂಥದ್ದು ನನಗೆ ಅತಿ ಮುಖ್ಯವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ. ಈಗ ಒಬ್ಬ ವ್ಯಕ್ತಿ ಸುಮಾರು ಕೊಲೆಗಳ ಬಗ್ಗೆ, ಅದು ಯಾವುದೇ ಕ್ಷೇತ್ರದ್ದಾಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿ ಆಗಿರ್ಬೋದು, ಅದನ್ನ ಸೈಡಿಗೆ ಇಡೋಣ. ಆ ವ್ಯಕ್ತಿನೇ ಮಾಡಿದ ಅನ್ನೋದಕ್ಕೆ ನಮ್ಗೆ ಇವತ್ತು ಯಾವುದೇ ರೀತಿಯ ಜಡ್ಜ್ಮೆಂಟ್ ಬಂದಿಲ್ಲ, ಬೇಡ, ಆ ವ್ಯಕ್ತಿ ಹೆಸರನ್ನು ತಗೊಳ್ಳೋದು ಬೇಡ. ಬಟ್ ಒಬ್ಬ ವ್ಯಕ್ತಿ ನಾನು ಇಷ್ಟೊಂದು ಹೆಣಗಳನ್ನ ಊತಿಟ್ಟಿದ್ದೀನಿ ಅಂತ ಬಂದಾಗ ಸುದ್ದಿ ಮಾಡಬೇಕಾಗಿರುವಂಥ ಕರ್ತವ್ಯ ನಿಮ್ದಲ್ವಾ? ನೀವು ಬೇರೆಯವರಿಗೆಲ್ಲ ಜರ್ನಲಿಸಂ ಪಾಠ ಮಾಡಕ್ಕೆ ಹೋಗ್ತಿರಲ್ಲ, ಯಾಕೆ ಜರ್ನಲಿಸಂನ ಪ್ರಾಥಮಿಕ ಅಂಶಗಳನ್ನು ಮರಿತಾ ಇದ್ದೀರಿ ಅನ್ನುವಂಥದ್ದೇ ಅತಿ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ನೀವು ಒಂದು ಮಾತು ಹೇಳ್ತೀರಾ, ಆತನ ಅಭಿಮಾನಿಗಳು ಹಂಗೆ, ಈತನ ಅಭಿಮಾನಿಗಳು ಹಿಂಗೆ ಅಂತೇಳಿ. ಸರ್, ಅಭಿಮಾನ ಬಂದಿರೋದು ಅವರ ನಟನೆಗಾಗಿರುತ್ತೆ ಹೊರತು ವೈಯಕ್ತಿಕಕ್ಕೆ ಸಂಬಂಧನೇ ಇರೋದಿಲ್ಲ ಅನ್ನೋದನ್ನ ತಿಳಿದುಕೊಳ್ಳದೆ ಮಾತಾಡಿರೋಂಥ ವ್ಯಕ್ತಿ ನೀವು ಇವತ್ತ್ಯಾಕೆ ಆ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ? ಇಷ್ಟೆಲ್ಲ ಪ್ರಶ್ನೆಗಳು ಉದ್ಭವಿಸೋದು ಒಂದು ಕಡೆ ಆದರೆ, ಹಿಂದೂ ಸಂಘಟನೆಗಳು ಅಂತ ಮಾತಾಡ್ತೀವಲ್ಲ ನಾವು, ಯಾರೋ ಒಬ್ಬ ಯೂಟ್ಯೂಬರ್ ಸಮೀರ್ ಮಾತಾಡಿದ ಅನ್ನೋದಕ್ಕೆ ಅವನ ಜಾತಿಯನ್ನು ತೆಕ್ಕೊಂಡು ಬರ್ತೀರ ನೀವು. ನಾನು ಇಲ್ಲಿ ಆ ವ್ಯಕ್ತಿಯ ಜಾತಿಯನ್ನ ಬದಿಗಿಟ್ಟು ಮಾತಾಡೋದಾದ್ರೆ, ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಯಾವ ಉದ್ದೇಶದಿಂದ ಬಂದಿದ್ದಾನೆ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳೋಣ. ಬಟ್ ಅದ್ರ ಉದ್ದೇಶ ಯಾವುದೇ ಆಗಿದ್ರು ಸಿಗಬೇಕಾಗಿದ್ದ ನ್ಯಾಯ ಮಾತ್ರ ಒಂದು ಹೆಣ್ಣಿಗೆ ತಾನೆ. ಆ ಒಂದು ಹೆಣ್ಣಿಗೆ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ನಾವು ಯಾಕೆ ಕೈ ಜೋಡಿಸ್ಬಾರ್ದು? ಹಿಂದೂ ಸಂಘಟನೆಗಳಿದಾವೆ, ಸತ್ತಿರೋ ಹೆಣ್ಣು ಮಗು ಹಿಂದೂ ಅಲ್ವಾ? ಯಾವುದೋ ಒಂದು ಕ್ಷೇತ್ರದ ಹೆಸರು ಕೆಳಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರಲ್ಲ, ಅವರೇ ಮಾಡಿದಾರೆ ನೀವೇ ಯಾಕೆ ಡಿಸೈಡ್ ಮಾಡ್ತೀರಾ? ನೀವು ಹಿಂದೆ ಸರ್ಕೊಂಡು ಅವರೇ ಮಾಡಿದಾರೆ ಅನ್ನೋದನ್ನ ನೀವೇ ಎತ್ತಿ ತೋರಿಸಿದಾಗ ಆಗುತ್ತಲ್ವ? ನನಗನ್ಸಿದ ಮಟ್ಟಿಗೆ ಅವರು ಮಾಡಿರುವಂಥ ಸಂಘಗಳಿಂದ ಸಾಲ ಕೊಟ್ಟಿರೋ ನೋಡಿದ್ರೆ ಆ ವ್ಯಕ್ತಿ ಅಂಥ ಪರ್ಸನ್ ಅಲ್ಲ ಅನ್ನೋದು ನನಗೂ ಅನಿಸ್ತಾ ಇದೆ. ಬಟ್ ನನಗೆ ಅನಿಸಿತ್ತು ಅನ್ನೋ ಮಾತ್ರಕ್ಕೆ ಅದು ಸತ್ಯ ಆಗೋಲ್ಲ. ಅದಕ್ಕೆ ಆದಂಥ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಟ್ರಯಲ್ ನಡಿಬೇಕಾಗುತ್ತೆ. ಅದು ಎಲ್ಲ ರೀತಿಯಿಂದ ಮತ್ತು ಎಲ್ಲ ವಾದ ವಿವಾದಗಳನ್ನು ಪರಿಶೀಲಿಸಿದ ಮೇಲೆ ಬರುವಂಥ ಜಡ್ಜ್ಮೆಂಟ್, ಅದನ್ನು ಪಕ್ಕಕ್ಕಿಡೋಣ. ಬಟ್ ಸುದ್ದಿ ಮಾಡೋಕ್ಕೇನು ಇವಾಗ? ಓ ವ್ಯಕ್ತಿ ಬಂದು ತಾನಾಗಿ ಈ ರೀತಿಯ ಒಂದು ದುರ್ಘಟನೆಗಳು ನನಗೆ ಗೊತ್ತಿದೆ, ನಾನು ಅದನ್ನು ಪೊಲೀಸರ ಮುಂದೆ ಹೇಳ್ತೀನಿ ಅಂತಂದಾಗ ಆ ವ್ಯಕ್ತಿಯ ಬಗ್ಗೆ ನಾವು ಮಾತಾಡಲೇಬೇಕಾಗತ್ತೆ. ಮಾಧ್ಯಮ ಅನ್ನೋದು ಯಾವ ರೀತಿ ಇರಬೇಕಂದ್ರೆ, ಅಪರಾಧಿ ಅಥವಾ ಆರೋಪಿ ಅಥವಾ
ಈ ಒಂದು ಕೊಲೆ ಆಗಿರುವಂಥ ಸಂಸಾರದ ಅಂದರೆ ಆಮೇಲೆ ಆ ಕುಟುಂಬದ ಸದಸ್ಯರುಗಳಿಗೆ ಎಲ್ಲರಿಗೂ ಒಂದು ನ್ಯಾಯವನ್ನು ಸಿಗುವಂಥ ರೀತಿಯಲ್ಲಿ ನಾವು ಮಾತಾಡಬೇಕಲ್ಲ. ಯಾಕೆ ಮಾತಾಡ್ತಾ ಇಲ್ಲ ನೀವೆಲ್ಲ? ನಾವು ಒಗ್ಗಟ್ಟಾಗಿ ಬಂದರೆ ತಾನೇ ಯಾವುದಾದ್ರೂ ಒಂದು ನ್ಯಾಯ ಸಿಗಕ್ಕೆ ಸಾಧ್ಯ. ಹಣ ಬಲದಿಂದ ಹಂಚ್ತಾ ಇದ್ದೀರಾ. ನನಗನ್ಸುತ್ತೆ ಕೆಲವೊಂದು ಮಾಧ್ಯಮಗಳು ದುಡ್ಡಿಗೇನಾದರೂ ಮಾರಾಟ ಮಾಡ್ಕೊಂಡಿದ್ದಾರಾ? ನನಗನ್ಸಿದ ಮಟ್ಟಿಗೆ ಪತ್ರಿಕೋದ್ಯಮದಲ್ಲಿ ಆ ರೀತಿ ಅಂತೂ ಮಾಡ್ಕೊಂಡಿರಲ್ಲ. ಕೆಲವೊಬ್ರಿಗೆ ಭಯ ಇರ್ಬೋದು. ಅಂಥ ಭಯ ಇರುವಂಥ ಪತ್ರಕರ್ತರಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕಾಗುತ್ತೆ. ಸೊ ನಾವು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಅದು ಯಾರು ಮಾಡಿದ್ದಾರೆ ಅನ್ನೋದು ಜಡ್ಜ್ಮೆಂಟ್ ಬರೋವರೆಗೂ ಅಂತೂ ನಮಗೆ ಗೊತ್ತಿಲ್ಲ. ನಾವು ಅವ್ರನ್ನೇ ಅಂತ ಹೆಸರಿಡೋದು ಬೇಡ. ಅಟ್ಲೀಸ್ಟ್ ಆಗಿರೋ ಸಾವು ನೋವುಗಳ ಬಗ್ಗೆ ಮಾತಾಡೋದನ್ನ ಯಾಕೆ ನಾವು ಮಾತಾಡ್ತಾ ಇಲ್ಲ ಇವತ್ತು? ಬನ್ನಿ ಮಾತಾಡೋಣ, ಅದರಲ್ಲಿ ಏನು ತಪ್ಪಿದೆ? ಎಷ್ಟೋ ಜನ ಹೆಣ್ಣು ಮಕ್ಕಳು ಹೋಗ್ಲಿರಿ, ಅಪ್ರಾಪ್ತ ಬಾಲಕಿಯರು ಮಾಡಿದಂಥ ಪಾಪಗಳೇನಿಲ್ಲಿ? ಅಂಥ ಬಾಲಕಿಯರ ಶವಗಳನ್ನು ನಾನು ಒತ್ತಿಟ್ಟಿದ್ದೇನೆ ಅಂತ ಒಬ್ಬ ವ್ಯಕ್ತಿ ಬಂದಾಗ ನಾವು ಸಪೋರ್ಟ್ ಮಾಡಿ ಯಾರು ಇದನ್ನು ಮಾಡಿದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಎನ್ಕ್ವೈರಿ ಮಾಡ್ಬೇಕಂತ ಸರ್ಕಾರದ ಮೇಲೆ ಒತ್ತಡ ಇರಬೇಕಾಗಿರೋಂಥದ್ದು ನಮ್ಮ ಕರ್ತವ್ಯ ಅಲ್ವೇನು? ನಮ್ಮ ಮನೆಯಲ್ಲಿ ಮಕ್ಕಳಿಲ್ವೇನು? ಹೆಣ್ಮಕ್ಳಿಲ್ವೇನು? ಇಷ್ಟೆಲ್ಲ ಪ್ರಶ್ನೆ ಮಾಡೋದನ್ನು ಬಿಟ್ಟು ಅವನು ವಿಡಿಯೋ ಮಾಡಿದವನು ಯಾವ ಜಾತಿ ಅನ್ನೋದು, ಯಾವುದ್ರ ಮಟ್ಟಿಗೆ, ಯಾವ ಆಷಾಢಭೂತಿ ತನಕ ನೀವು ಒಳಗಾಗ್ತಾ ಇದ್ದೀರಾ? ಇದೆಲ್ಲ ಪ್ರಶ್ನೆ ಮಾಡಬೇಕು, ನಾವು ಮಾಡಲೇಬೇಕು. ಇವತ್ತು ಕಾನೂನು ಬಲಿಷ್ಠವಾಗಿ ಇದೆ ಅನ್ನೋದನ್ನು ನಾವು ಇನ್ನೊಂದಿಷ್ಟು ನಾವು ನಂಬೋದಾಗಿದ್ರೆ ಆ ಒಂದು ವಿಚಾರವನ್ನು ನಾವು ಮಾತಾಡಲೇಬೇಕು, ಮುನ್ನೆಲೆಗೆ ತರಲೇಬೇಕು, ಅದ್ರ ಬಗ್ಗೆ ಚರ್ಚೆಗಳಾಗಬೇಕು, ಹಳ್ಳಿಗಳಿಂದ ಎದ್ದು ಬರಬೇಕು. ಈ ಕೊಲೆಗಳ ಬಗ್ಗೆ ಎನ್ಕ್ವೈರಿ ಮಾಡ್ರಿ ಅಂತ ಹೇಳ್ಬೇಕು. ಯಾಕಂದ್ರೆ ಅವ್ರು ಮಾಡಿದಾರ, ಈಗ ನಿಮಗೆ ಗೊತ್ತಲ್ವಾ, ಅವ್ರು ಮಾಡಿಲ್ಲ ಅಂತ ಅಂದಮೇಲೆ ಕೊಲೆಗಾರ ಯಾರು ಸಿಗ್ಲಿ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋರಿಗಾದ್ರೂ ಈ ಒಂದು ಕಳಂಕದಿಂದ ದೂರ ಸರಿಸೋಣ, ಅದಕ್ಕಾದ್ರೂ ಮುಂದೆ ಬನ್ನಿ ಅಲ್ಲ. ಇಷ್ಟು ಹೇಳ್ತಾ ನಾ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಮನೆಯಲ್ಲಿ ನೀವು ನಿಜವಾಗ್ಲೂ ಒಂದು ಹೆಣ್ಣು ಮಗುವಿನ ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾತ ಯಾರೇ ಆಗಿರಲಿ, ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಬೇಕಾದ್ರೆ ಮನೆ ಎಲ್ಲರೂ ಇದರ ಬಗ್ಗೆ ಧ್ವನಿ ಎತ್ತಲೇಬೇಕು. ಎತ್ತೀರ ಅಂತ ಅನ್ನೋ ಒಂದು ಭರವಸೆಯೊಂದಿಗೆ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.